ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ. ಒಬ್ಬ ಇದೇ ಥರ ತುಂಬ ಜನ ಫ್ರೆಂಡ್ಸು ದಿನ ಮನೆಗೆ ಕರ್ಕೊಬರೋರಂತೆ. ಅವ್ರ ಮನೇಲಿ ಇದ್ದಿದ್ದು ಒಂದೇ ಒಂದು ಅಜ್ಜಿಗೆ ದಿನ ಅಡುಗೆ ಮಾಡಿ ಹಾಕೋದು ಒಂದೇ ಒಂದು ಕೆಲಸ. ಹಾಕಿ ಸಾಕಾಯಿತು, ದಿನಕ್ಕೆ 10 ಜನ ಫ್ರೆಂಡ್ಸ್ ಬರೋರಂತೆ. ಅಜ್ಜಿಗೆ ಒಂದಿನ ಯೋಚನೆ ಆಯಿತು, ಏನು ಮಾಡೋದು ಮೊಮ್ಮಗ, ನನಗೆ ಬೇರೆ ವಯಸ್ಸಾಯಿತು, ಇವ್ನು ನೋಡಿದ್ರೆ ಹಿಂಗೆ ದಿನ ಫ್ರೆಂಡ್ಸ್ ಕರ್ಕೊಂಬರ್ತಾನೆ, ಫ್ರೆಂಡ್ಸು ಅಂತಾನೆ, ಏನು ಮಾಡೋದು ಅಂತೇಳಿ ಮೊಮ್ಮಗನಿಗೆ ಹೇಳ್ತಂತೆ, ಇವರೆಲ್ಲ ಯಾರಪ್ಪ ಇಷ್ಟೊಂದು ಜನ ಕರ್ಕೊಂಬರ್ತೀವಿ, ಇವರೆಲ್ಲ ನನ್ನ ಜೀವದ ಫ್ರೆಂಡ್ಸು ಅಂತೇಳಿ. ಏನಂತಾರೆ, ಜೀವದ ಫ್ರೆಂಡ್ಸ್. ಸರಿ ಆಯಿತು, ನಾಳೆ ಬೆಳಗ್ಗೆ ಒಂದು ಕೆಲಸ ಮಾಡು, ಅವ್ರನ್ನೆಲ್ಲ ಕರ್ಕೊಂಬ, ನಿನ್ನ ಜೀವದ ಫ್ರೆಂಡ್ಸ್ ಯಾರು ಅಂತ ನಾನು ಹುಡ್ಕೊಡ್ತೀನಿ ಅಂತ ಹೇಳ್ತಿದ್ದಂತೆ ಅಜ್ಜಿ. ಸರಿ ಅಜ್ಜಿ ಮೊಮ್ಮಗ ಹೇಳ್ತಾನೆ, ಅಜ್ಜಿ ನಾನು ಎಷ್ಟೋ ವರ್ಷದಿಂದ ಇವ್ರ ಜೊತೆಗಿದ್ದೀನಿ, ಇವರೆಲ್ಲ ನನ್ನ ಜೀವದ ಫ್ರೆಂಡ್ಸೇ. ಸರಿ ಆಯಿತು, ನೋಡೋಣ ತಗ, ಇನ್ನೇನು, ನಾಳೆ ಒಂದು ಕೆಲಸ ಮಾಡು, ನಾನಿಲ್ಲಿ 70 ಥರ ಹೊತ್ಕೊಂಡು ಮಲಗಿರ್ತೀನಿ, ನಾನು ನಿನ್ನ ಹತ್ರ ಏನೋ ಹೇಳಿರ್ತೀನಿ ಅದನ್ನು ಹೇಳು ಅಂತ ಹೇಳಿ. ಆಯಿತು. ನಾಳೆ ಬೆಳಗ್ಗೆ ಎಲ್ಲ ಬಂದ ತಕ್ಷಣವೇ ಅಜ್ಜಿ 70 ಥರ ಹೊತ್ಕೊಂಡು ಮಲಗಿತ್ತು. ಇವನು ಅಳ್ತಾ ಕೂತಿದ್ದ. ಎಲ್ಲ ಫ್ರೆಂಡ್ಸು ಬಂದರು ಉಣ್ಣಕ್ಕೆ ಅಂತ ಬಂದವರು ನೋಡ್ತಾರೆ, ಅಜ್ಜಿ ಸತ್ತೋಗಿದೆ. ಏನಾಯಿತು ಅಂತ ಕೇಳಿದ್ರು. ಯಾಕೆ ಅಳ್ತೀಯ, ನಾವಿಲ್ಲೇನಾ ಎತ್ಕೊಂಡು ಹೋಗ್ಬಿಡೋಣ. ಅಯ್ಯೋ ಒಂದು ಎಡವಟ್ಟು ಆಗ್ಬಿಟ್ಟಿದೆ. ಏನು, ನಮ್ಮ ಅಜ್ಜಿದೊಂದು ಕೊನೆ ಆಸೆ. ಏನು, ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ಅಜ್ಜಿನ ಎಷ್ಟಾಗುತ್ತೆ ಅಷ್ಟು ತಿಂದು ಇನ್ನು ಉಳಿದಿದ್ದು ತಗೊಂಡಾಗ ಆ ಕಲ್ಲು ಮೇಲಿಟ್ಟು ನೀರಿಟ್ಟು ಬರ್ಬೇಕಂತೆ. ಫ್ರೆಂಡ್ಸಿಗೆ ತಲೆಕೆಟ್ಟೋತು. ಒಬ್ಬ ಹೇಳ್ದ, ನಿಮ್ಮ ಅಜ್ಜಿಗೆ ತಲೆಕೆಟ್ಟಿತ್ತು ಇಷ್ಟು ದಿನ, ನಿನಗೂ ತಲೆಕೆಟ್ಟಿತ್ತೆ, ಎಲ್ಲೋ ಯಾವನಾರ ಸತ್ತು ಹೆಣ ತಿಂತಾರೇನೋ, ತಗೊಂಡೋಗಿ ಇಡೋದೌದೇನೋ ಅಂತ ಒಬ್ಬ ಎದ್ದೋದ. ಎಲ್ಲರೂ ಹಂಗೆ ಎದ್ದೋದ್ರು. ಎಲ್ಲ ಅಜ್ಜಿನ ತಿನ್ನೋದಂತೆ. ಏನೋ ಕರ್ದ ಅಂತ ಬಂದರೆ ಈಗ ಅಜ್ಜಿನ ತಿನ್ಬೇಕು ಅಂತಾನೆ. ನನ್ನ ಮಗ ಏನಿರ್ಬೋದು ಅಂತೇಳಿ ಎಲ್ಲ ಎದ್ದೋದ್ರು. ಒಬ್ಬ ಫ್ರೆಂಡ್ ಉಳ್ಕೊಂಡ. ಅವನೇನು ಹೇಳಿದ್ನಂತ ಗೊತ್ತಾ, ಅಣ್ಣ ನಾವಿಬ್ಬರು ಎಷ್ಟು ಆತಿತ್ತು ಅಷ್ಟು ತಿಂದ್ಬಿಡೋಣ, ಇನ್ನು ಉಳ್ದಿದ್ದು ತಗೊಂಡಾಗ ಆ ಕಲ್ಲು ಮೇಲೆ ನೀರು ಇಟ್ಬಿಡೋಣ ಅಣ್ಣ ಅನ್ನಕ್ಕೆ. ಆವಾಗ ಅಜ್ಜಿ ದಡಕ್ಕನ್ನು ಎದ್ದು ಕೂತ್ಕೊಂತಂತೆ. ಅವಾಗ ಹೇಳ್ತಂತೆ, ಇವನೊಬ್ಬನೇ ಕಣ ನಿನ್ನ ನಿಜವಾದ ಫ್ರೆಂಡು, ಅವರೆಲ್ಲ ನಿನ್ನ ಹತ್ರ ಇರೋದನ್ನ ನೋಡಿ ಬಂದಿದ್ದಾರೆ, ಅವ್ರು ಯಾರು ನಿನ್ನ ಫ್ರೆಂಡ್ಸ್ ಅಲ್ಲ ಅಂತ. ಜೀವನ ನಮಗೆ ಸಖತ್ ಪಾಠ ಕಲಿಸುತ್ತೆ, ನಾವು ಕಲ್ತ್ಕೋಬೇಕಷ್ಟೇ.